ಎಲ್ಲರಿಗೂ ನಮಸ್ಕಾರ. ದೇಗುಲದಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಅಂದರೆ ನೆಗೆಟಿವ್ ಎನರ್ಜಿಯನ್ನು ಸುಲಭವಾಗಿ ಮತ್ತು ಪಾರಂಪರಿಕವಾದ ಮನೆಮದ್ದುಗಳಿಂದ ಹೇಗೆ ನಿವಾರಿಸಬಹುದು ಎಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ಒಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡಿ. ನೆಗೆಟಿವ್ ಎನರ್ಜಿಯನ್ನು ಸುಲಭವಾಗಿ ಮತ್ತು ಪಾರಂಪರಿಕ ಮನೆಮದ್ದುಗಳಿಂದ ಹೇಗೆ ನಿವಾರಿಸಬಹುದು ಅಂತ ಹೇಳ್ತೀನಿ. ಮೊದಲಿಗೆ ಮನೆ ಶುದ್ಧವಾಗಿದ್ರೆ ನಮ್ಮ ಮನಸ್ಸು ಶಾಂತತೆಯಿಂದ ಮತ್ತು ಸಕಾರಾತ್ಮಕವಾಗಿರುತ್ತೆ. ಹಾಗಾಗಿ ಈ ಸರಳ ಪರಿಹಾರವನ್ನು ತಿಳಿದುಕೊಂಡು ನಮ್ಮ ಮನೆಯನ್ನು ದೈವಿಕ ಶಕ್ತಿಯೊಂದಿಗೆ ಮನೆಯಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿಯ ತಾಣವನ್ನಾಗಿಸೋಣ. ಮೊದಲಿಗೆ ಉಪ್ಪಿನ ಬಳಕೆ ಅಂದರೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಉಪ್ಪು ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾದ ಮನೆಮದ್ದು. ಇದು ನಕಾರಾತ್ಮಕ ಕಂಪನವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಹಾಗಾಗಿ ಕಲ್ಲುಪ್ಪನ್ನ ಬಳಸೋದು ತುಂಬಾನೇ ಅತ್ಯಗತ್ಯ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದು ರೂಮ್ ತಗೊಂಡ್ರೆ ಒಂದು ರೂಮ್ ಅಲ್ಲಿ 3 ಮೂಲೆಗಳು ನಮಗೆ ಸಿಗುತ್ತೆ. ಇನ್ನೊಂದು 4ನೇ ಮೂಲೆ ಬಂದ್ಬಿಟ್ಟು ಡೋರ್ ಇರುತ್ತೆ. ಹಾಗಾಗಿ 3 ಮೂಲೆಗೂ 3 ಬಟ್ಟಲಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಮುಕ್ಕಾಲಷ್ಟು ಹಳ್ಳುಪ್ಪನ್ನ ಹಾಕ್ಬೇಕು. ಹಳ್ಳುಪ್ಪು ಅಥವಾ ಕಲ್ಲುಪ್ಪು ಅಂತ ಅಂತೀವಲ್ಲ ಅದನ್ನ ಹಾಕಿ ಇಡಬೇಕು. ಯಾವಾಗ ಇಡಬೇಕು ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ನಾವು ಆ ಒಂದು ಉಪ್ಪನ್ನ ಪ್ರತಿ ಒಂದು ರೂಮು, ಈಗ ಹಾಲಲ್ಲಾದ್ರೆ ಮೂಲೆಗಳು ಎಷ್ಟಿದೆ ನೋಡ್ಕೊಂಡು ಮೂಲೆಗೂ ಬಟ್ಲೆ ಇಟ್ಟು ಅದಕ್ಕೆ ಕಲ್ಲುಪ್ಪನ್ನ ಮುಕ್ಕಾಲು ಭಾಗದಷ್ಟು ಹಾಕಿ ಇಡಬೇಕು. ರೂಮಲ್ಲಿ, ಹಾಲಲ್ಲಿ ಈ ರೀತಿ ಇಡಬೇಕು. ಹಾಗೆ ಬಾತ್ರೂಮ್ನಲ್ಲೂ ಒಂದು ವೆಂಟಿಲೇಟರ್ ಹತ್ರ ಇಡಬೇಕಾಗುತ್ತೆ. ಯಾಕೆಂದ್ರೆ ಇನ್ ಕೆಳಗಡೆ ಎಲ್ಲ ನೀರಾಗುತ್ತೆ. ವೆಂಟಿಲೇಟ್ ಇರೋ ಕಡೆ ಆದ್ರೆ, ಕಿಟಕಿ ಭಾಗದ ಹತ್ರ ಆದ್ರೆ ಅಲ್ಲಿ ನೀರೇನು ಬೀಳೋದಿಲ್ಲ. ಹಾಗಾಗಿ ಅದನ್ನ ಬಟ್ಲಲ್ಲಿ ಮುಕ್ಕಾಲಷ್ಟು ಉಪ್ಪನ್ನ ಹಾಕಿ ಅಲ್ಲಿ ಇಡಬೇಕು. ಇನ್ನ ಅಡ್ಗೆ ಮನೆಯಲ್ಲೂ ಅಷ್ಟೇ ಮೂಲೆನೂ ಇಡಬೇಕು. ಇದನ್ನ ಅಮಾವಾಸ್ಯೆ ದಿನನೇ ಇಡಬೇಕು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಈ ಒಂದು ಉಪ್ಪನ್ನೆಲ್ಲ ತೆಗೆದು ಮತ್ತೆ ಹೊಸದಾಗಿ ಉಪ್ಪನ್ನ ಹಾಕಿ ಇಡಬೇಕು. ಆ ತೆಗ್ದಿರೋಂತ ಉಪ್ಪನ್ನ ನಾವು ಬಾತ್ರೂಮ್ಗೆ, ಸಿಂಕಿಗೆ ಅದನ್ನ ಹಾಕಿ ಫ್ಲಶ್ ಮಾಡ್ಬೋದು. ಅದು ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿ ಎಂಟರ್ ಆಗಿರೋದು ಉಪ್ಪು ಎಲ್ಲದನ್ನು ಹೀರ್ಕೊಳ್ಳುತ್ತೆ. ಅದನ್ನ ನಾವು ತೆಗ್ದು ಬಾತ್ರೂಮ್ ಸಿಂಕಿಗೆಲ್ಲ ಹಾಕಿದ್ರೆ ಅದು ಫ್ಲಶ್ ಔಟ್ ಆಗುತ್ತೆ, ಎಲ್ಲದು ನೀರಲ್ಲಿ ಹೋಗುತ್ತೆ. ಹಂಗಾಗಿ ಈ ಒಂದು ರೆಮಿಡಿಯನ್ನ ಫಾಲೋ ಅಪ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ, ಸಮೃದ್ಧಿನ ನೀವು ಕಾಣ್ಬೋದು. ಈ ಒಂದು ರೆಮಿಡಿಯನ್ನ ನೀವು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಬೇಗನೆ ನಿಮಗೆ ಸಿಗುತ್ತೆ. ಇನ್ನ ಎರಡನೇದಾಗಿ ನೆಲವನ್ನ ಒರೆಸ್ಬೇಕಾದ್ರೆ ಒಂದು ಬಕೆಟ್ ನೀರಲ್ಲಿ 1 ಚಮಚ ಕಲ್ಲುಪ್ಪು ಮತ್ತೆ 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಚಮಚದಷ್ಟು ಗಂಜಲ, ಇದನ್ನ 3 ಹಾಕಿ ನೀರಿನಲ್ಲಿ ಆ ನೀರಿನಿಂದ ನೆಲವನ್ನ ಒರೆಸೋದ್ರಿಂದ ನೆಲದ ಮೇಲಿರುವ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತದೆ. ಇದನ್ನ ಗುರುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಾವು ಇದನ್ನ ಮಾಡಬಹುದು. ಈಗ ನಿಮಗೆಲ್ರಿಗೂ ಒಂದು ಪ್ರಶ್ನೆ ಮೂಡ್ಬೋದು, ಎಲ್ಲ ದಿನ ಉಪ್ಪಿನ ನೀರಿನಲ್ಲಿ ನಾವು ಮನೆ ಒರೆಸ್ಬೋದು, ಆದ್ರೆ ಗುರುವಾರ ಏನಕ್ಕೆ ಉಪ್ಪಿನ ನೀರಿನಲ್ಲಿ ಒರೆಸ್ಬಾರ್ದು ಅಂತ ಅನ್ಕೊಳ್ತೀರಾ? ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಗುರುವಾರ ಬೃಹಸ್ಪತಿ ಅಥವಾ ಗುರುಗ್ರಹಕ್ಕೆ ಸಮರ್ಪಿಸಲಾಗಿದೆ. ಗುರುಗ್ರಹವು ಜ್ಞಾನ, ಅದೃಷ್ಟ, ಸಮೃದ್ಧಿ, ಸಂಪತ್ತು ಮತ್ತು ಶುಭ ಕಾರ್ಯಗಳಿಗೆ ಅಧಿಪತಿ. ಹಾಗಾಗಿ ಸಂಪ್ರದಾಯದ ಪ್ರಕಾರ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವಾಗ ಮನೆಯಲ್ಲಿರುವ ಸಂಪತ್ತು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಸಹ ಹೊರಗೆ ಹಾಕಬಹುದು. ಆ ಒಂದು ಕಾರಣಕ್ಕೆ ಗುರುವಿನ ಪ್ರಭಾವ ಇರುವ ದಿನ ಸಂಪತ್ತಿಗೆ ಸಂಬಂಧಿಸಿದ ಕೆಲಸಗಳಾದ ಮನೆಯಲ್ಲಿ ಉಪ್ಪಿನ ನೀರನ್ನ ಹಾಕಿ ಸ್ವಚ್ಛಗೊಳಿಸಿ ಆ ಶಕ್ತಿಯನ್ನು ಹೊರಗೆ ಹಾಕೋದು ಬೇಡ, ಒಂದು ನಂಬಿಕೆ. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ಹಿಂದೂ ಧರ್ಮದಲ್ಲಿ ಗುರುವಾರವನ್ನು ಸಾಮಾನ್ಯವಾಗಿ ಮಹಾವಿಷ್ಣು ಮತ್ತು ಆ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನ ಅಂತಾನೂ ನಾವು ಪರಿಗಣಿಸ್ತೀವಿ. ಆ ಗುರುವಾರ ದಿನದಂದು ಸಂಪೂರ್ಣವಾಗಿ ಉಪ್ಪಿನ ನೀರಿನಿಂದ ನಾವು ಮನೆಯನ್ನು ಸ್ವಚ್ಛಗೊಳಿಸ್ತಾ ಇರಬೇಕಾದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೂ ಕಾರಣವಾಗಬಹುದು ಅಥವಾ ದೇವಿಯ ಆಗಮನವನ್ನ ತಡೆಯಬಹುದು. ಹಾಗಾಗಿ ವಾರದ ಇತರ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಉಪ್ಪಿನ ನೀರನ್ನು ಬಳಸುವುದು ಸೂಕ್ತ. ಆದರೆ ಗುರುವಾರವು ತನ್ನದೇ ಆದ ಹೆಚ್ಚಿನ ಸಕಾರಾತ್ಮಕ ಮತ್ತು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಈ ಸರಳವಾದ ಮನೆಮದ್ದುಗಳನ್ನು ನಿಯಮಿತವಾಗಿ ಬಳಸುವುದರಿಂದ ನಮ್ಮ ಮನೆಯಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ
ತಾಣವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತು ನಮ್ಮ ದೇಗುಲದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದೇ ರೀತಿ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.